ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ನಾನು ತುಪ್ಪ ಮಾಡ್ತಾಯಿದ್ದೀನಿ. ಹಾಲಿನ ಕೆನೆ ಎಲ್ಲ ಎತ್ತಿಟ್ಕೊಂಡಿದ್ದೆ, ಆಗಿತ್ತು, 1 ತಿಂಗಳಾಗಿತ್ತು ಅನಿಸುತ್ತೆ. ಇವಾಗ ಅದನ್ನು ತೆಗೆದು ತುಪ್ಪ ಮಾಡ್ಕೊತಾ ಇದ್ದೀನಿ. ತುಪ್ಪ ಮಾಡ್ಕೊಳೋಕ್ಕೆ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಹಾಲಿನ ಕೆನೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಂಡ್ರೆ ಬೇಗ ನಮಗೆ ಬೆಣ್ಣೆ ಬರುತ್ತೆ. ಎಲ್ಲ ರುಬ್ಕೊಂಡೆ ನೋಡಿ ಬೆಣ್ಣೆ ಎಷ್ಟು ಬಂದಿದೆ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಬೇಕು, ಪ್ಲೇನ್ ವಾಟರು. ಅದರೊಳಗಡೆ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಎತ್ಕೊಳ್ಬೇಕು. ಇವಾಗ ಇನ್ನೊಂದು ಸತಿ ಅರ್ಧ ಹಾಕಿದ್ದೆ ಫಸ್ಟು, ಇನ್ನೂ ಅರ್ಧ ಹಾಕಿ ಮಿಕ್ಸಿ ಮಾಡ್ಕೊಂಡಾಗ ಇನ್ನೊಂದು ಸ್ವಲ್ಪ ಸಿಕ್ತು. ಇವಾಗ ಅದನ್ನು ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಕಾಯ್ದ ಮೇಲೆ ಪಾತ್ರೆ ಅದನ್ನು ಇದ್ರೊಳಗಡೆ ಹಾಕಬೇಕು ಬೆಣ್ಣೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದ್ದು ಕೆಳಗಡೆ ಒಂದು ಸ್ವಲ್ಪ ತಳ ಹಿಡಿಯುತ್ತೆ, ಸ್ವಲ್ಪ ಹಿಡ್ಕೊಂಡಂಗೆ ಇರುತ್ತೆ. ಮೇಲ್ಗಡೆ ಫುಲ್ಲು ಪ್ಲೇನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಕುದೀತಾ ಇದೆ. ಈ ಥರ ಕುದ್ದಾದಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಕ್ಕೆ ಬಿಟ್ಟಮೇಲೆ ಒಂದು ಪಾತ್ರೆಗೆ, ಒಂದು ಬಾಕ್ಸಿಗೋ ಇಲ್ಲ ಜಾರ್ ಟೈಪ್ ಇರುತ್ತಲ್ವ, ಅದಕ್ಕಾದ್ರೆ ಹಾಕ್ಕೋಬೋದು. ನೋಡಿ ನನಗಿಷ್ಟು ತುಪ್ಪ ಸಿಕ್ತು ಇವತ್ತು. ಇದು ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ, ಬೇಗ ಖಾಲಿ ಆಗಿಬಿಡುತ್ತೆ. ನಮ್ಮ ಮನೇಲಿ ತುಂಬ ತುಪ್ಪ ಯೂಸ್ ಮಾಡ್ತೀವಿ, ಎಲ್ಲರೂ ತುಪ್ಪ ತಿಂತೀವಲ್ಲ ಊಟದ ಜೊತೆ, ಅದಕ್ಕೆ ಬೇಗ ಯೂಸ್ ಆಗುತ್ತೆ. ಈಗ ಇದು ನೆಕ್ಸ್ಟ್ ಡೇ ಹನುಮಾನ್ ಜಯಂತಿ ಇತ್ತು. ಹನುಮಾನ್ ಜಯಂತಿಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದಮೇಲೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಕೇಸರಿ ಬಾತ್ ಮಾಡ್ಕೊತಾ ಇದ್ದೀನಿ. ಇಲ್ಲ, ನಾನೇನು ಕೇಸರಿ ಕಲರ್ ಯೂಸ್ ಮಾಡ್ತಾ ಇಲ್ಲ, ವೈಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಬೆಳಿಗ್ಗೆನೆ ಅಂತ ನಾನು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದೇವಸ್ಥಾನ ನಮಗಿದೆ ಸ್ವಲ್ಪ ಹತ್ರ ನಮ್ಮ ಮನೆಗೆ. ಸೊ ಈ ದೇವಸ್ಥಾನಕ್ಕೆ ಬಂದು ಅಲ್ಲಿ ನೋಡಿದ್ರೆ ತುಳಸಿ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಅಲ್ಲಿ ಸೇವಂತಿಗೆ ಹೂವು ಇತ್ತು, ಅದನ್ನೇ ತೊಗೊಂಡು ಬಂದು ದೇವ್ರಿಗೆ ಕೊಟ್ಟು ಇವಾಗ ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ವಾಪಸ್ ಮನೆಗೆ ಬಂದಮೇಲೆ ಇನ್ನೂ ತಿಂಡಿ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಬಂದು ನಾನು ಉಪ್ಪಿಟ್ಟು ಮಾಡಿಕೊಂಡೆ, ಕೇಸರಿ ಬಾತ್ ಮಾಡಿದ್ನಲ್ಲ ಅದಕ್ಕೇ ಉಪ್ಪಿಟ್ಟು ಮಾಡಿಕೊಂಡು ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ಟೆ. ಇವತ್ತಿನ ದಿನ ಆಯಿತು. ಇವಾಗ ಇದು ನೆಕ್ಸ್ಟ್ ಡೇ ಭಾನುವಾರ ಸ್ವಲ್ಪ ಕುಲ್ಚ ಮಾಡೋಣ ಅಂತ ಕುಲ್ಚ ಮಾಡಿಕೊಂಡು ಇದಕ್ಕೆ ಗ್ರೇವಿಗೆ ಎಗ್ ಗ್ರೇವಿ ಮಾಡಿದ್ದೆ. ಈ ಕುಲ್ಚ ನಾರ್ಮಲಾಗಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಆದರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡೋಣ ಅಂತ ಗೋಧಿ ಹಿಟ್ಟಲ್ಲಿ ಮಾಡಿದೆ. ಏನಿಲ್ಲ, ಗೋಧಿ ಹಿಟ್ಟಿಗೆ ಸ್ವಲ್ಪ ಮೊಸರು ಮತ್ತು ಒಂದು ಪಿಂಚ್ ಸಕ್ಕರೆ, ಒಂದು ಪಿಂಚ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಈನೋ ಇದ್ದರೆ ಈನೋ 1 ಸ್ಪೂನು, ಇಲ್ಲಾಂದರೆ ಬೇಕಿಂಗ್ ಸೋಡಾ 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು 1 ಅವರ್ ಇಟ್ಟರೆ ಅದು ಉಬ್ಬುತ್ತೆ. ಆವಾಗ ಮಾಡಿಕೊಂಡ್ರೆ ಕುಲ್ಚ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಮಾತ್ರ ಕುಲ್ಚ ಜೊತೆಗೆ. ಮತ್ತು ಎಗ್ ಗ್ರೇವಿ ಮಾಡಿದ್ದೆ ಪುದೀನ ಹಾಕಿ. ಪುದೀನದು ಗ್ರೇವಿ ತುಂಬಾ ಚೆನ್ನಾಗಿತ್ತು. ಇದು ಕುಲ್ಚ ಸಖತ್ತಾಗಿತ್ತು. ಆಮೇಲೆ ಇದಾದಮೇಲೆ ಏನಾದರೂ ಸ್ವೀಟ್ ತಿನ್ನೋಣ ಅನಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಇತ್ತು ಮನೇಲಿ, ಏನು ತುರಿದೇನು ಮಾಡ್ಕೊಂಡಿಲ್ಲ ನಾನು, ಹಂಗೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡು ಅದರಲ್ಲೇ ಮಾಡ್ಕೊಂಡ್ಬಿಟ್ಟೆ ಈಸಿಯಾಗಿ. ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗೇ ಇತ್ತು. ಇವಾಗ ನಾನು ಎಗ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ಫಸ್ಟ್ ಒಂದು ಪಾತ್ರೆಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ, ಟೊಮೆಟೊ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿ, ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡಿಕೊಂಡು ಸ್ವಲ್ಪ ಗಾಳಿಗೆ ಆರಕ್ಕೆ ಬಿಟ್ಟಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಏಲಕ್ಕಿ ಲವಂಗ ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸಾಂಬಾರು ಪುಡಿ ನಮ್ಮ ಮನೇದು ಖಾರ ಇಲ್ಲ ಅಂತ ಒಂಚೂರು ಖಾರದ ಪುಡಿ ಹಾಕ್ಕೊಂಡಿದ್ದೆ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಮತ್ತೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದೇ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಬೇಕು. ಅದು ಕುದಿಯೋ ಅಷ್ಟರಲ್ಲಿ ನಾನು ಪಾತ್ರೆ ತೊಳ್ಕೊಂಬಿಡೋಣ ಅಂತ ಪಾತ್ರೆ ತೊಳೆಯೋಕ್ಕೆ ಬಂದೆ. ಪಾತ್ರೆ ಎಲ್ಲ ತೊಳೆದಾಯಿತು. ಇವಾಗ ನೋಡಿದೆ ಕುದೀತಾ ಇತ್ತು. ಈ ಥರ ಕುದಿ ಬಂದಮೇಲೆ ಮೊಟ್ಟೆ ಹಾಕಬೇಕು. ಮೊಟ್ಟೆನ ನಾವು ಒಂದು ಬಟ್ಲಲ್ಲಿ ಹಾಕ್ಕೊಳ್ಳೋದ್ರಿಂದ ಅದು ಒಡೆಯೋದಿಲ್ಲ. ಈ ಥರ ಬಟ್ಲಲ್ಲಿ ಹಾಕ್ಕೊಂಡು ಆಮೇಲೆ ಅದಕ್ಕೆ ಹಾಕೋದ್ರಿಂದ ಮೊಟ್ಟೆ ಒಡೆಯಲ್ಲ, ಚೆನ್ನಾಗಿರುತ್ತೆ. ನೋಡಿ, ಹಂಗೆ ಒಂದೊಂದು ಹಂಗೆ ಇದೆ ಪೂರ್ತಿ, ಆ ಥರ ಮಾಡ್ಕೊಬೋದು. ಇವಾಗ ಇದು ಫ್ರೈಡೇ ಅಲ್ವಾ, ಅದಕ್ಕೆ ಬೆಳಿಗ್ಗೆನೇ ಪೂಜೆ ಮಾಡಿಬಿಡೋಣ ಅಂತ ರೆಡಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ಒಂದು ರಂಗೋಲಿ ಡಿಸೈನ್ ತೋರಿಸೋಣ ಅಂತ ರಂಗೋಲಿ ಹೆಂಗೆ ಹಾಕ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು ಡಾಟೆಡ್ ರಂಗೋಲಿ ಎಲ್ಲ ಜಾಸ್ತಿ ಇಡೋದಿಲ್ಲ, ಜಾಸ್ತಿ ಈ ಥರ ಫ್ರೀ ಹ್ಯಾಂಡ್ ಡಿಸೈನೇ ನಾನು ಬಿಡಿಸೋದು ಜಾಸ್ತಿ. ಡಾಟ್ ಎಲ್ಲ ನನಗೆ ಜಾಸ್ತಿ ಅಷ್ಟೊಂದು ಬರೋದಿಲ್ಲ. ಈ ಥರ ಅಂದರೆ ಬಿಡಿಸ್ಬಿಡ್ತೀನಿ. ಇದೆಲ್ಲ ಈ ಥರ ವೈಟಲ್ಲಿ ಹಾಕ್ಕೊಂಡ್ಮೇಲೆ ರೆಡ್ ಕಲರ್ದ್ರಲ್ಲಿ ರಂಗೋಲಿ ಬಿಡಿಸ್ಕೊತೀನಿ. ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಮನೆಗೆಲ್ಲ ಧೂಪ ಸಾಂಬ್ರಾಣಿ ಹಾಕೋಣ ಅಂತ ಸಾಂಬ್ರಾಣಿ ಧೂಪದ ಹಾಕ್ತಾಯಿದ್ದೀನಿ.
ಅದು ಬಟ್ಲು ಧೂಪ ಬರುತ್ತಲ್ವ, ನಾನು ಅದನ್ನು ಯೂಸ್ ಮಾಡೋದು. ಅದನ್ನು ಮನೆಗೆಲ್ಲ ಪೂರ್ತಿ ಎಲ್ಲ ಹಾಕ್ತೀನಿ ಶುಕ್ರವಾರ. ಇವಾಗ ಎಲ್ಲ ಪೂಜೆ ಎಲ್ಲ ಮುಗೀತಲ್ವ, ಇವಾಗ ತಿಂಡಿ ಮಾಡ್ಕೊಂಡು ಬಿಡೋಣ ಅಂತ ತಿಂಡಿ ಮಾಡೋಕ್ಕೆ ಬಂದಿದ್ದೀನಿ. ಹೆಸ್ರು ಕಾಳು ನೆನೆ ಹಾಕ್ಕೊಂಡಿದ್ದೆ, ಅದೇ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ರೆಸಿಪಿ ಏನು ತೋರಿಸಿಲ್ಲ ಇವತ್ತು, ಫುಲ್ ರೆಸಿಪಿ ವ್ಲಾಗೇ ಆಗಿಬಿಟ್ಟಿದೆ ಇದು. ಸೊ ಅಷ್ಟೇ ಇವತ್ತಿನ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.